ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ದೆಹಲಿಗೆ ಹೋಗಿದ್ದು ಕಾಲ್ತುಳಿತದ ಬಗ್ಗೆ ವರದಿ ಒಪ್ಪಿಸೋದಕ್ಕೆ, ಸರ್ಕಾರದ ಕ್ರಮಗಳ ಬಗ್ಗೆ ವಿವರಿಸೋದಕ್ಕೆ, ಮುಂದೆಂದು ಇಂತಹ ದುರ್ಘಟನೆ ಘಟಿಸದಂತೆ ನೋಡಿಕೊಳ್ಳೋದಾಗಿ ಹೇಳೋದಕ್ಕೆ. ಆದರೆ ಈಗ ವಾಪಸ್ ಬರ್ತಾ ಇರೋದು ಜಾತಿ ಗಣತಿಯ ವಿಚಾರದಲ್ಲಿ ಜಾತಿಗಳ ಮರು ಎಣಿಕೆ ಮಾಡುವಂತಹ ತೀರ್ಮಾನದೊಂದಿಗೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಮರು ಎಣಿಕೆ ಗಣಿತ. ಇಡೀ ಕರ್ನಾಟಕವನ್ನ ಬೆಚ್ಚಿ ಬೀಳಿಸಿರುವಂಥದ್ದು ಬೆಂಗಳೂರಿನಲ್ಲಿ ನಡೆದಂತಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ ರೀತಿಯಲ್ಲಿ ಅವರು 1983ರಲ್ಲಿ ಶಾಸನಸಭೆಗೆ ಪ್ರವೇಶಿಸಿದಂಥವರು. 42 ವರ್ಷಗಳ ಅವರ ರಾಜಕೀಯದ ಅನುಭವದ ಪ್ರಕಾರವಾಗಿಯೇ ಇಂಥದ್ದೊಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿರಲಿಲ್ಲ. ಅದರ ಪೂರ್ವದಲ್ಲಿ ಬೆಂಗಳೂರಿನಲ್ಲಿ ಇದಕ್ಕಿಂತ ಭೀಕರವಾದಂಥ ಕಾಲ್ತುಳಿತ ಘಟನೆ ನಡೆದಿರುವಂಥದ್ದು ಇತಿಹಾಸದ ಭಾಗ. ಆದರೆ ಕಳೆದ 42 ವರ್ಷಗಳಲ್ಲಿ ಘಟಿಸಿರಲಿಲ್ಲ. ಆದರೆ ಈಗ ಇಂಥದ್ದೊಂದು ಕಾಲ್ತುಳಿತ ಆಗಿದೆ. ಸಹಜವಾಗಿಯೇ ಕಾಂಗ್ರೆಸ್ಗೆ ಇದು ಮುಜುಗರ ತಂದಿದೆ, ಆಡಳಿತ ಪಕ್ಷಕ್ಕೆ ಇದು ಮುಜುಗರ ತಂದಿದೆ. ಆಡಳಿತ ಪಕ್ಷದ ನಿರ್ಧಾರಗಳ ಬಗ್ಗೆ ಟೀಕೆ ವ್ಯಕ್ತ ಆಗ್ತಾ ಇದೆ, ವೈಫಲ್ಯದ ಬಗ್ಗೆ ಟೀಕೆ ವ್ಯಕ್ತವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮುಂದೆಂದೂ ಇಂತಹ ದುರ್ಘಟನೆ ಘಟಿಸದಂತೆ ತೆಗೆದುಕೊಳ್ಳಬೇಕಾಗಿರುವಂಥ ಕ್ರಮದ ಬಗ್ಗೆ ಚರ್ಚೆಯನ್ನು ನಡೆಸಿದರೆ ಅದೆಲ್ಲ ಒಂದು ಭಾಗ. ಆದರೆ ಈ ಸಂದರ್ಭದಲ್ಲೇ ಬಂದಿರುವಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ನಿರ್ಧಾರ ಅಂತ ಹೇಳಿದರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಜಾತಿಗಳ ಮರು ಎಣಿಕೆ. ಇದನ್ನು ಅನೌನ್ಸ್ ಮಾಡೋದಕ್ಕಿಂತಲೇ KC ವೇಣುಗೋಪಾಲ್ ಅವರೇ ಬಂದು ಅನೌನ್ಸ್ ಮಾಡ್ತಾರೆ. ನಾವು ಇಂಥದ್ದೊಂದು ಸೂಚನೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ, ಮುಖ್ಯಮಂತ್ರಿಯವರಿಗೆ ಕೇಳ್ಕೊಂಡಿದ್ದೀವಿ, ಮುಖ್ಯಮಂತ್ರಿಯವರೇ ಎಷ್ಟು ಕಾಲಮಿತಿಯೊಳಗಡೆ ಇದನ್ನು ಮಾಡಬೇಕು ಅನ್ನೋಂಥ ನಿರ್ಧಾರ ಕೈಗೊಳ್ತಾರೆ. ಈ ಎಲ್ಲ ಮಾತುಗಳನ್ನು KC ವೇಣುಗೋಪಾಲ್ ಅವರು ಹೇಳ್ತಾರೆ. ಇಲ್ಲಿ ಬಹಳ ಸೂಕ್ಷ್ಮವಾದಂತಹ ವಿಚಾರಗಳಿದ್ದಾವೆ. ರಾಜಕೀಯವಾಗಿ ಬಹಳ ದೂರಗಾಮಿ ಪರಿಣಾಮಗಳನ್ನು ಬೀರಬಹುದಾಗಿರುವಂತಹ ಸೂಚನೆಗಳು, ಅದರ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಇದು ಸಿದ್ದರಾಮಯ್ಯನವರ ಕೈ ಬಲಪಡಿಸುತ್ತಾ, DK ಶಿವಕುಮಾರ್ ಅವರಿಗೆ ಅಪ್ಪರ್ ಹ್ಯಾಂಡ್ ಆಯ್ತಾ, ಈ ರೀತಿಯಾದಂತಹ ಚರ್ಚೆಗಳು ಶುರುವಾಗುವಂಥದ್ದಿದ್ದಾವೆ. ಅಹಿಂದ ವರ್ಗ ಇದನ್ನು ಹೇಗೆ ಸ್ವೀಕರಿಸುತ್ತೆ ಗೊತ್ತಾಗಬೇಕಾಗಿದೆ. ಪ್ರಬಲ ಸಮುದಾಯಗಳು ಇದನ್ನು ಸ್ವಾಗತಿಸ್ತಾವ ನೋಡಬೇಕಾಗಿದೆ. ಬಹಳಷ್ಟು ಜಾತಿಗಳ ಲೆಕ್ಕಾಚಾರಗಳು ಏನಾಗ್ತವೆ, ಇದು ಕೇವಲ 3 ತಿಂಗಳಲ್ಲಿ ಮುಗಿದು ಹೋಗುವಂಥ ಎಕ್ಸರ್ಸೈಸ್ ಖಂಡಿತವಾಗ್ಲೂ ಅಲ್ಲ. ಮುಂದಿನ 3 ವರ್ಷಗಳ ಅವಧಿಯ ಒಳಗಡೆ ಇದು ಎಷ್ಟು ಕಾಲಮಿತಿಯನ್ನು ತೆಗೆದುಕೊಳ್ಳುತ್ತೆ ಮತ್ತು ಈ ಅವಧಿಯಲ್ಲಿ ಸಂಭವಿಸಬಹುದಾಗಿರುವಂಥ ರಾಜಕೀಯದ ಬೆಳವಣಿಗೆಗಳ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಇದು ಬೀರೋದಿದೆ. ಆದರೆ ಈ ಕಾಲ್ತುಳಿತ ಪ್ರಕರಣ ಮತ್ತು ಸರ್ಕಾರ, ಕಾಂಗ್ರೆಸ್ನವರು ತೆಗೆದುಕೊಂಡಿರುವಂಥ, ಸರ್ಕಾರ ಅಲ್ಲ ಕಾಂಗ್ರೆಸ್ನವರು ತೆಗೆದುಕೊಂಡಿರುವಂಥ ಈ ಮರು ಎಣಿಕೆಯ ಹಿಂದಿರುವ ಗಣಿತ ಏನು ಅನ್ನೋದನ್ನು ಕೂಡ ನಿಮಗೆ ಒಂದು ವಿಸ್ತೃತವಾದಂತಹ ವರದಿಯ ಮೂಲಕವಾಗಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ತೋರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಕಟಕಟೆಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇವತ್ತು ಕೂಡ ಕಾಲ್ತುಳಿತ ಪ್ರಕರಣದ ಬಗ್ಗೆ ವಿಚಾರಣೆ ನಡೆದಿದೆ. RCB ಮಾರ್ಕೆಟಿಂಗ್ ಮ್ಯಾನೇಜರ್ ಸೋಸ್ಲೆ ಅವರ ಬಂಧನವನ್ನು ಪ್ರಶ್ನಿಸಿ ವಾದ ಪ್ರತಿವಾದ ನಡೆದಿತ್ತು. ಕೋರ್ಟ್ನಲ್ಲಿ ಇವತ್ತು ಏನೇನು ನಡೆದಿದೆ, ಸರ್ಕಾರ ತನ್ನ ಪ್ರತಿವಾದವನ್ನು ಮಂಡಿಸೋದಕ್ಕೆ ಬೇಕಾಗಿ ಕಾಲಾವಕಾಶವನ್ನು ಕೂಡ ಕೋರಿದೆ. ಯಾವ ಕಾರಣಕ್ಕಾಗಿ ಆ ಕಾಲಾವಕಾಶವನ್ನು ಸರ್ಕಾರದ ಪರ ವಕೀಲರು ಕೇಳಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಯಾವ ರೀತಿಯಲ್ಲಿ ಜಾತಿ ಗಣಿತ, ಮರು ಎಣಿಕೆಯ ಗಣಿತವನ್ನು ರಚನೆ ಮಾಡಿಕೊಂಡಿದ್ದಾರೆ, ಇದರಲ್ಲಿರುವಂಥ ಇಕ್ವೇಷನ್ಸು, ಇದರಲ್ಲಿರುವಂತಹ ಒಟ್ಟು ಲೆಕ್ಕಾಚಾರಗಳು ಏನು ಅನ್ನೋಂಥದ್ದನ್ನು ಗಮನಿಸಬೇಕು. ಯಾಕಂದರೆ ಹೋಗಿರುವಂಥದ್ದು ಕಾಲ್ತುಳಿತದ ಬಗ್ಗೆ ವಿವರಣೆಯನ್ನು ಕೊಡೋದಕ್ಕೆ, ಬರ್ತಾ ಇರುವಂಥದ್ದು ಜಾತಿ ಗಣಿತದ ಲೆಕ್ಕಾಚಾರದೊಂದಿಗೆ ಜಾತಿ ಗಣತಿಯ ಮರು ಎಣಿಕೆಯನ್ನು ಮಾಡಿಸ್ತೀವಿ ಅನ್ನುವಂಥ ತೀರ್ಮಾನ ವರದಿ. ಇನ್ನೊಂದು ಜನ ಸಾಯಬಾರ್ದಾಗಿ ನಮ್ಮದು ವ್ಯಥೆ ಇದೆ, ಅದಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ. ಆರೋಪಿಗಳು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳು. ಬುದ್ಧಿದಿಂದ ಬರಬೇಕು ಕಣ್ಣೀರು. ಜನಗಳ ಮುಂದೆ ಡ್ರಾಮಾ ಮಾಡಿದ್ರೆ ಆ ಕಣ್ಣೀರು ಬರಲ್ಲ. ಇವ್ರು ಏನೇನ್ ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಯ್ತು. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕಪ್ಪು ಚುಕ್ಕೆ ಬಿದ್ದಿದ್ದು
ಬೆಂಗಳೂರಿನ ಇಮೇಜ್ಗೆ ಧಕ್ಕೆಯಾಗಿದ್ದು, ಸರ್ಕಾರಕ್ಕೆ ಮುಜುಗರವಾಗಿದ್ದು, ಕಾಂಗ್ರೆಸ್ ಹೈಕಮಾಂಡ್ಗೂ ಕಸಿವಿಸಿ ತಂದ ಘಟನೆ ಬಗ್ಗೆ ಇದೀಗ ಸಿಎಂ ಹಾಗೂ ಡಿಸಿಎಂ ವಿವರಣೆ ನೀಡಿದ್ದಾರೆ. ದೆಹಲಿಯ ಎಐಸಿಸಿ ಹೊಸ ಕಚೇರಿಯಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾಲ್ತುಳಿತದ ಬಗ್ಗೆ ವರದಿ ಒಪ್ಪಿಸಿದ್ದಾರೆ. ಸರ್ಕಾರ ಕೈಗೊಂಡಿರುವ ಕ್ರಮಗಳು, ಕಾನೂನು ಹೋರಾಟದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 25 ಲಕ್ಷ ಪರಿಹಾರ ನೀಡಲಾಗಿದೆ. ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆ ನೀಡಲಾಗ್ತಿದೆ. ವಿಸ್ತಾರವಾದ ತನಿಖೆಗೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚನೆ ಮಾಡಲಾಗಿದೆ. ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ನಡೆಯುತ್ತಿದೆ. ಸಿಐಡಿ ಪೊಲೀಸರು ಕೂಡ ತನಿಖೆ ಮಾಡುತ್ತಿದ್ದಾರೆ. ಕರ್ತವ್ಯ ಮರೆತ 5 ಪೊಲೀಸರನ್ನ ಅಮಾನತು ಮಾಡಿದ್ದು, ಒಬ್ಬರನ್ನು ವರ್ಗಾವಣೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇಡೀ ಈವೆಂಟ್ನ ದಿಕ್ಕು ತಪ್ಪಿಸಿದ ಸಿಎಂ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜ್ ವಜಾ ಮಾಡಲಾಗಿದೆ ಎಂದು ವಿವರಣೆ ನೀಡಿದ್ರು. ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಿರುವ ಕಾಲ್ತುಳಿತ ಸರ್ಕಾರವನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದೆ. 11 ಜನರ ಸಾವಿನ ವ್ಯಥೆ ನಮಗಿದೆ ಎಂದು ಖುದ್ದು ಸಿಎಂ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ. ಇದೇ ಕಾರಣಕ್ಕೆ ಈಗ ರಾಜ್ಯ ಸರ್ಕಾರ ಇನ್ನು ಮುಂದೆ ಇಂತಹ ಅನಾಹುತಗಳನ್ನ ನಡೆಯೋದನ್ನ ತಪ್ಪಿಸಲು ಹೊಸದಾಗಿ ಕಾಯ್ದೆಯನ್ನ ರಚಿಸಿ ವಿಜಯೋತ್ಸವಕ್ಕೆ ಪಾಲಿಸಲೇಬೇಕಾದ ಎಸ್ಒಪಿ ತಯಾರಿಸಲಿದೆ. ಭವಿಷ್ಯದಲ್ಲಿ ಇಂಥ ಕಾರ್ಯಕ್ರಮಗಳ ಬಗ್ಗೆ ಮುಂಜಾಗ್ರತೆ ವಹಿಸುತ್ತೇವೆ, ಅಚಾತುರ್ಯ ಆಗದಂತೆ ಎಚ್ಚರ ವಹಿಸುತ್ತೇವೆ, ಸಾರ್ವಜನಿಕ ಸಂಭ್ರಮೋತ್ಸವಗಳಿಗೆ ಹೊಸ ಕಾಯ್ದೆ ತರುತ್ತೇವೆ, ಈ ಬಗ್ಗೆ ಮುಂದಿನ ಅಧಿವೇಶನದಲ್ಲೇ ನಿರ್ಧಾರ ಮಾಡುತ್ತೇವೆ ಎಂದು ಹೈಕಮಾಂಡ್ಗೆ ಸಿಎಂ ಡಿಸಿಎಂ ಮನವರಿಕೆ ಮಾಡಿಕೊಟ್ಟರು. ಹೀಗೆ ಸರ್ಕಾರ ಮತ್ತೆಂದೂ ಕಾಲ್ತುಳಿತದಂತಹ ಅನಾಹುತಗಳನ್ನು ಸಂಭವಿಸದಂತೆ ನೋಡಿಕೊಳ್ಳಲು ಮುಂದಾಗಿದೆ. ಸಿಎಂ ಡಿಸಿಎಂ ಮಾತುಗಳನ್ನು ಕೇಳಿದ ರಾಹುಲ್ ಗಾಂಧಿ ಕೆಲವೊಂದು ಸಲಹೆ ನೀಡಿದ್ದಾರೆ. Unfortunate incident happened. Anyway, government of Karnataka has already ordered a judicial inquiry to find out what exactly happened. During the course of judicial inquiry, party didn't want to involve into the nitty-gritty of the issue. But generally, party has clearly viewed that there should be a clear-cut pro-people attitude on this issue. ಇನ್ನೊಂದು ಜನ ಸಾಯಬಾರ್ದಾಗಿತ್ತು. ನಮ್ಮದು ವ್ಯಥೆ ಇದೆ. ಎಲ್ಲ ಯಂಗ್ಸ್ಟರ್ಸ್ ಸತ್ತೋಗಿದ್ದಾರೆ, ಅದರ ಬಗ್ಗೆ ವ್ಯಥೆ ಇದೆ. ಅದನ್ನ ನಾವು ಬೆಂಗಳೂರಿನಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳ್ತಾ ಇದ್ದೀನಿ. ಹಾಗಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ನಾನು. ಕುಂಭಮೇಳದಲ್ಲಿ ಸತ್ತೋದ್ರು ಅಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ. ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ, ಅದು ಇಲ್ಲಾಗಿದೆ, ಆ ಥರ ಹೇಳಕ್ ಹೋಗಲ್ಲ. ಇದು ಸತ್ರೆ ಎಲ್ಲರೂ ಕೂಡ ನಾವು ಅದಕ್ಕೆ ವ್ಯಥೆ ಪಡಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ, ದುಃಖ ಪಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಕಾಲ್ತುಳಿತದಿಂದ ಮುಜುಗರ ಆಗಿರೋದಂತೂ ನಿಜ. ತಪ್ಪು ಯಾರದ್ದೇ ಆಗಿದ್ರೂ ಕ್ರಮ ಆಗ್ತಿರಲಿ. ಕೋರ್ಟ್ನಲ್ಲಿ ವಾದ ಮಂಡನೆ ಪ್ರಬಲವಾಗಿರಲಿ. ಸರ್ಕಾರಕ್ಕೆ ಮುಜುಗರವಾಗುವ ತೀರ್ಪುಗಳು ಬರದಂತೆ ವಾದ ಮಾಡಿ ಮುಂದಿನ ದಿನಗಳಲ್ಲಿ ಅಹಿತಕರ ಘಟನೆ ಆಗದಂತೆ ಎಚ್ಚರಿಕೆ ಹೆಜ್ಜೆ ಇಡಿ ಎಂದು ರಾಹುಲ್ ಸಲಹೆ ನೀಡಿದ್ರು. ಹೀಗೆ ಕಾಲ್ತುಳಿತದ ಬಗ್ಗೆ ವರದಿ ಒಪ್ಪಿಸಲು ದೆಹಲಿಗೆ ಹೋಗಿದ್ದ ಸಿಎಂ ಹಾಗೂ ಡಿಸಿಎಂ ತಮ್ಮ ವಿವರಣೆಯನ್ನ ಕೊಟ್ಮೇಲೆ ಹೈಕಮಾಂಡ್ ಒಂದಿಷ್ಟು ಸಲಹೆಗಳನ್ನು ಕೊಟ್ಟು ನಂತರ ಟಾಪಿಕ್ ಚೇಂಜ್ ಮಾಡಿದೆ. ರಾಜ್ಯ ಸರ್ಕಾರ ನಡೆಸಿದ್ದ ಜಾತಿಗಣತಿಯ ವರದಿಯ ಮೂಲಕ್ಕೆ ಕೈ ಹಾಕಿರುವ ಹೈಕಮಾಂಡ್ ಮರು ಎಣಿಕೆ ನಡೆಸಿ ಎಂದು ಸಿಎಂಗೆ ಸೂಚನೆ ನೀಡಿದೆ. ವೈಜ್ಞಾನಿಕವಾಗಿಲ್ಲ, ನೀವು ಕೂಡ ವಿಸಿಟ್ ಮಾಡಿಲ್ಲ, ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಚರ್ಚೆ ಮಾಡೋದು ತಪ್ಪಲ್ಲ, ಆದ್ರೆ ಜಾರಿ ತರಬಾರದು. ಕಾಂಗ್ರೆಸ್ ಸರ್ಕಾರದ ನಿಲುವೇನಿದೆ ಸ್ಪಷ್ಟವಾಗಿದೆ, ಒಡೆದಾಳುವ ನೀತಿ. ವರದಿಯನ್ನ ಅನುಷ್ಠಾನ ಮಾಡೋದನ್ನ ಮುಂಚೆ ನಮ್ಮ ಅಭಿಪ್ರಾಯವನ್ನ ಕೇಳಿ ಸ್ವೀಕಾರ ಮಾಡಿದರೆ ಇನ್ನೂ ಒಪ್ಪಬೇಕಾಗಿದೆ. ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತದ ಬಗ್ಗೆ ಜನರ ಆಕ್ರೋಶ ತೀವ್ರವಾಗಿರುವಾಗಲೇ ಜಾತಿಗಣತಿ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಗೆತ್ತಿಕೊಂಡಿದೆ. ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿಗಳ ಮರುಲೆಕ್ಕ ಹಾಕುವಂತೆ ಸೂಚಿಸಿದೆ. ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಕೆಯಾಗಿರುವ ಕಾಂತರಾಜು ಅವರಿಂದ ಆರಂಭಗೊಂಡು ಜಯಪ್ರಕಾಶ್ ಹೆಗಡೆ ಮೂಲಕ ಅಂತ್ಯ ಕಂಡಿರುವ ಜಾತಿಗಣತಿಯ ವರದಿಗೆ ಕಾಂಗ್ರೆಸ್ ತಾತ್ವಿಕ ಒಪ್ಪಿಗೆಯನ್ನ ನೀಡಿದೆ. ಆದರೆ ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳ ಸಂಘ ಸಂಸ್ಥೆಗಳು ಮರು ಸಮೀಕ್ಷೆಗೆ ಆಗ್ರಹಿಸುತ್ತಲೇ ಇರುವುದನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದೆ. ಇದೇ ಕಾರಣಕ್ಕೆ ಕಾಲಮಿತಿಯೊಳಗೆ ಜಾತಿಗಳ ಮರು ಎಣಿಕೆಗೆ ಸರ್ಕಾರಕ್ಕೆ ಪಕ್ಷದ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹೊಸ ಸರ್ವೆಗೆ ನಿರ್ದಿಷ್ಟ ಕಾಲಮಿತಿ ನಿಗದಿಪಡಿಸುವ ಅಧಿಕಾರವನ್ನ ಹೈಕಮಾಂಡ್ನವರು ಸರ್ಕಾರಕ್ಕೆ ಬಿಟ್ಟಿದ್ದಾರೆ.
ಜೂನ್ 12ರಂದು ನಂದಿಬೆಟ್ಟದಲ್ಲಿ ನಡೆಯಲಿರುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲೇ ಜಾತಿಗಳ ಮರು ಎಣಿಕೆಯ ಬಗ್ಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ. ಪ್ರಬಲ ಸಮುದಾಯಗಳ ವಿರೋಧದ ಹಿನ್ನೆಲೆಯಲ್ಲಿ 10 ವರ್ಷಗಳ ಜಾತಿ ಲೆಕ್ಕವನ್ನ ಆಧರಿಸಿದ ವರದಿ ಜಾರಿಗೆ ಕಾಂಗ್ರೆಸ್ ಹಿಂದೇಟು ಹಾಕಿದ್ದು, ಹೊಸ ಸರ್ವೆ ನಡೆಸಿ ನಂತರ ಜಾತಿಗಣತಿ ವರದಿ ಜಾರಿಗೆ ಪ್ಲಾನ್ ಮಾಡಿಕೊಂಡಿದೆ. ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಎನ್ಯುಮರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನ ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ 10 ವರ್ಷ ಆಗ್ಬಿಟ್ಟಿದೆ, 9-10 ವರ್ಷಗಳು. ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಸರ್ಕಾರ ಹೀಗೆ ಜಾತಿಗಳ ಮರು ಎಣಿಕೆ ಮಾಡ್ತೀವಿ ಅಂತ ಹೇಳ್ತಿರೋದ್ರಿಂದ 10 ಹಲವು ಪ್ರಶ್ನೆಗಳೂ ಎದ್ದಿವೆ. 2015ರಲ್ಲಿ ಮಾಡಿದ್ದ ಜಾತಿಗಣತಿಯ ವರದಿಯ ಗತಿಯೇನು? 2025ರ ಏಪ್ರಿಲ್ 11ರಂದು ಸಂಪುಟ ಸಭೆಯಲ್ಲಿ ಜಾತಿಗಣತಿ ವರದಿ ಮಂಡನೆಯಾಗಿತ್ತು. ಆದರೆ ಮಂಡನೆಯಾಗಿರುವ ಜಾತಿಗಣತಿಯ ವಿಚಾರದಲ್ಲಿ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ ಸರ್ಕಾರ. ಜಾತಿಗಣತಿ ಅಂಗೀಕಾರ ಅಥವಾ ತಿರಸ್ಕಾರ ಮಾಡದೆ ರಾಜ್ಯ ಸರ್ಕಾರದಿಂದ ಮೀನಾಮೇಷ ಆಗ್ತಿದೆ. ಹಾಗಾದ್ರೆ ಜಾತಿಗಣತಿಗೆಂದು ಖರ್ಚು ಮಾಡಿದ್ದ ಸುಮಾರು 168 ಕೋಟಿಯ ಕಥೆಯೇನು? ಮತ್ತೊಮ್ಮೆ ಜಾತಿಗಣತಿ ನಡೆಸಲು ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ? ಈಗ ಸರ್ವೆ ನಡೆಸಿದ್ರೆ ಮುಂದಿನ 3 ವರ್ಷದೊಳಗೆ ವರದಿ ಹೊರಬರುತ್ತಾ? ಕಾಂಗ್ರೆಸ್ ಪಕ್ಷವನ್ನ ಬಲವಾಗಿ ಬೆಂಬಲಿಸಿರುವ ಅಹಿಂದ ವರ್ಗಗಳ ಒತ್ತಾಯವನ್ನ ಪಕ್ಕಕ್ಕೆ ಸರಿಸಿ ಪ್ರಬಲ ಜಾತಿಗಳ ಒತ್ತಡಕ್ಕೆ ಮಣಿದು ನಿರ್ಧಾರ ಬದಲಿಸಿತಾ ಕಾಂಗ್ರೆಸ್ ಹೈಕಮಾಂಡ್ ಎಂಬ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕಾಗಿದೆ ಸರ್ಕಾರ. ಸರ್ಕಾರ ಈಗ ಜಾತಿಗಣತಿಯ ವರದಿಯ ವಿಚಾರದಲ್ಲಿ ಮತ್ತೊಮ್ಮೆ ಜಾತಿಗಳ ಮರು ಎಣಿಕೆಗೆ ಮುಂದಾಗಿರುವುದರಿಂದ ಅದರ ಆಧಾರದ ಮೇಲೆಯೇ ಹೊಸ ವರದಿಯು ಸರ್ಕಾರದ ಕೈ ಸೇರಬೇಕಾಗುತ್ತದೆ. ಅಲ್ಲಿಯವರೆಗೂ ಜಾತಿಗಣತಿ ಆಧಾರಿತ ಸೌಲಭ್ಯಗಳನ್ನು ಪಡೆಯುವ ಅಹಿಂದ ವರ್ಗಗಳ ಕನಸನ್ನ ಮುಂದೂಡಬೇಕಾಗುತ್ತದೆ. ಹಾಗಿದ್ದರೂ ಕಾಲ್ತುಳಿತ ಪ್ರಕರಣದ ವಿಚಾರದಲ್ಲಿ ಜನರಲ್ಲಿ ಆಕ್ರೋಶ ಮಡುಗಟ್ಟಿರುವಾಗಲೇ ಜಾತಿಗಳ ಮರು ಎಣಿಕೆಗೆ ಮುಂದಾಗಿರುವ ಕಾಂಗ್ರೆಸ್ನ ರಾಜಕೀಯ ಗಣಿತದಲ್ಲಿ ಹಲವು ಲೆಕ್ಕಾಚಾರಗಳು ಅಡಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜಕೀಯದಲ್ಲಿ ತೆಗೆದುಕೊಳ್ಳುವಂತಹ ಕೆಲವು ನಿರ್ಧಾರಗಳಿದಾವಲ್ಲ, ಅದರ ದೂರಗಾಮಿ ಪರಿಣಾಮಗಳನ್ನು ಅಂದಾಜಿಸೋದು ಕಷ್ಟ ಇದೆ. ಇದು ಯಾರದೋ ಕುರ್ಚಿಗೆ ಇನ್ಯಾರದೋ ಕುರ್ಚಿ, ಇವೆಲ್ಲವೂ ಕೂಡ ಲೆಕ್ಕಾಚಾರದ ಭಾಗ ಆಗಿರುತ್ತೆ. ಹೀಗಾಗಿನೇ ಇಲ್ಲಿ ನಡೆದಿರುವಂತಹ ಜಾತಿ ಮರು ಎಣಿಕೆ ಮಾತ್ರ ಅಲ್ಲ, ಇದರ ಆಚೆಗೆ ಕುರ್ಚಿಯ ಲೆಕ್ಕಾಚಾರಗಳೂ ಕೂಡ ಅಡಗಿರುವ ಸಾಧ್ಯತೆ ಇದ್ದೇ ಇದೆ. ಹೋಗ್ತಾ ಹೋಗ್ತಾ ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಅನಾವರಣ ಆಗಲೇಬೇಕು. ಯಾಕಂದರೆ ಎಲ್ಲವನ್ನೂ ಕೂಡ ಮುಚ್ಚಿಟ್ಟು ಮಾಡೋದಕ್ಕಾಗೋದಿಲ್ಲ, ಅನಾವರಣ ಆಗ್ತಾ ಹೋಗುತ್ತೆ. ಬಹುಶಃ ಅದಕ್ಕೆ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ಕ್ಲಾರಿಟಿ ಸಿಗೋದಕ್ಕೆ ಸಾಧ್ಯ ಆಗಬಹುದು. ಈ ಮರು ಎಣಿಕೆಯ ಹಿಂದಿನ ಗಣಿತ ಅರ್ಥ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ದಿವಸ ಕಾಯಬೇಕಾಗ. ಇವತ್ತು ಕೂಡ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ವಿಚಾರಣೆ ನಡೆದಿದೆ. ವಿಶೇಷವಾಗಿ ನಿಖಿಲ್ ಸೋಸಲೆ ಬಂಧನಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೆದಿತ್ತು. ಈ ಒಂದು FIRನ ರದ್ದು ಕೋರಿ RCB ಕೂಡ ಅರ್ಜಿಯನ್ನು ಹಾಕಿಕೊಂಡಿದೆ. ಸಂದೇಶ್ ಚೌಟ ಅವರು ನಿಖಿಲ್ ಸೋಸಲೆ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ನಿಖಿಲ್ ಸೋಸಲೆಯನ್ನು ಬಂಧಿಸಿದ್ಯಾಕೆ ಅನ್ನುವಂಥದ್ದು ಅವರು ಪ್ರಸ್ತಾಪಿಸ್ತಾನೆ ಬಹಳ ಮುಖ್ಯವಾಗಿ ಅವರು ಕೇಳ್ತಾ ಇರೋಂಥದ್ದು, CIDಗೆ ಈ ಪ್ರಕರಣವನ್ನು ಸರ್ಕಾರ ಒಪ್ಪಿಸಿ ಆಗಿತ್ತು. ಯಾವಾಗ ನಿಖಿಲ್ ಸೋಸಲೆ ಅವ್ರನ್ನ ಬಂಧಿಸೋದಕ್ಕಿಂತ ಮುಂಚಿತವಾಗಿಯೇ ಕ್ಯಾಬಿನೆಟ್ ಸಭೆ ನಡೆದು ಅದಾದ ನಂತರ ಮುಖ್ಯಮಂತ್ರಿಯವರೇ ಸುದ್ದಿಗೋಷ್ಠಿಯನ್ನು ನಡೆಸಿ ರಾತ್ರಿ 9:15ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು CIDಗೆ ಕೊಟ್ಟಿದ್ದೀವಿ ಅಂತ ಹೇಳಿದರು. CIDಗೆ ಪ್ರತ್ಯೇಕ ವಿಂಗ್ ಇದೆ. ಅಂದರೆ CID ಅನ್ನುವಂಥದ್ದು ಒಂದು ಪ್ರತ್ಯೇಕ ವಿಂಗ್, ಅದು ಸರ್ಕಾರದಲ್ಲಿ, ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ. ಅದಕ್ಕೆ ಒಬ್ಬರು ಪ್ರತ್ಯೇಕ DGP ಕೂಡ ಇದ್ದಾರೆ. CID ಒಂದು ಸಪ್ರೇಟಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಪೊಲೀಸ್ ವಿಂಗ್ ಅದು. ಆರೋಪಿಗಳನ್ನು ಬಂಧಿಸೋದಕ್ಕೆ CCBಗೆ ಅಧಿಕಾರವೇ ಇಲ್ಲ. ಅಂದರೆ ತನಿಖೆ ನಡೆಸ್ತಾ ಇರುವಂಥವರು CID ಅವರು, ಅರೆಸ್ಟ್ ಮಾಡುವಂಥದ್ದು CCB ಅವರು. ಇದು ಹೇಗೆ ಸಾಧ್ಯ ಅನ್ನುವಂಥ ವಾದವನ್ನು ಅವರು ಮುಂದಿಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ ನಿಖಿಲ್ ಸೋಸಲೆ ಅವರನ್ನ ಏರ್ಪೋರ್ಟ್ನಲ್ಲಿ ಬಂಧನ ಮಾಡಿರುವಂಥದ್ದು CCB ಅವರು. ಈ ವಿಚಾರವನ್ನು ಮುಂದಿಟ್ಟುಕೊಂಡೇ ಅವರು ವಾದವನ್ನು ಮಂಡಿಸಿದ್ದಾರೆ. ಪ್ರಕರಣ CIDಯಲ್ಲಿರುವಾಗ CCB ಅವರು ಹೇಗೆ ಬಂಧಿಸ್ತಾರೆ? ಅವರ ಜ್ಯೂರಿಸ್ಡಿಕ್ಷನ್ಗೆ ಬರೋದಿಲ್ಲ, ಅವರ ಕಾರ್ಯವ್ಯಾಪ್ತಿಗೆ ಬರುವುದಿಲ್ಲ. ಹೀಗಿರುವಾಗ CCB ಅವರು ಹೇಗೆ ಬಂಧಿಸ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ನಿಖಿಲ್ ಸೋಸಲೆ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಕೋರ್ಟ್ನ ಮುಂದೆ ಈ ವಾದವನ್ನು ಮಂಡಿಸಿದ್ದಾರೆ. ಲಿಖಿತ ಆದೇಶ ಇಲ್ಲದೆ CCB ಪೊಲೀಸರು ಬಂಧಿಸಿದ್ದಾರೆ. ಒಂದು ವೇಳೆ CID ಅವರಿಗೆಲ್ಲ ಹೋಗೋಕ್ಕಾಗಲ್ಲ, CCB ಅವರು ಬೇಕಂದರೆ ಅದಕ್ಕೆ ಒಂದು ಲಿಖಿತ ಆದೇಶ ಏನಾದರೂ ಇರಲಿಲ್ಲ. ಆದರೆ ಲಿಖಿತ ಆದೇಶವೇ ಇಲ್ಲದೇ ಪೊಲೀಸರು ಬಂಧಿಸಿದ್ದಾರೆ, CCB ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂಥದ್ದನ್ನು ಅವರು
ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಸರ್ಕಾರ ಪರ ವಕೀಲರಾಗಿರುವಂತಹ BN ಜಗದೀಶ್ ಅವರು ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ CCB ಅಧಿಕಾರಿಗಳು ಹೇಗೆ ಬಂದರು ಅನ್ನೋ ಬಗ್ಗೆಯೂ ಕೂಡ ನಾವು ಮಾಹಿತಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ಕೋರ್ಟ್ಗೆ ನಾವು ಇದನ್ನು ಕೂಡ ವಿವರಿಸ್ತೀವಿ, ಯಾವ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ CCB ಪೊಲೀಸರು ಬಂದು ನಿಖಿಲ್ ಸೋಸಲೆಯನ್ನು ಬಂಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ವಿವರಿಸ್ತೀವಿ. ತುಂಬ ಕಠಿಣ ಸಂದರ್ಭವಾಗಿದ್ದ ಕಾರಣಕ್ಕೆ ಅವರ ಬಂಧನ ಆಗಿದೆ. ಅಂದರೆ ನಿಖಿಲ್ ಸೋಸಲೆಯನ್ನು ಬಂಧನ ಮಾಡುವಂಥದ್ದು ಭಾಳ ಕಠಿಣ ಸಂದರ್ಭದಲ್ಲಿ ಅವ್ರನ್ನ ಬಂಧನ ಮಾಡಬೇಕಾಯಿತು. ಹಾಗಾಗಿ ನಾವಲ್ಲಿ CCB ಅವ್ರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ಬೇಕಾಯಿತು. CID ಅವರು CCB ಅವರ ನೆರವನ್ನು ಕೂಡ ಪಡ್ಕೊಳ್ಬೇಕಾಯಿತು. ನಿಖಿಲ್ರನ್ನ ಬೆಳಗ್ಗೆ 3:30 ಹೊತ್ತಿಗೆ ಏರ್ಪೋರ್ಟ್ನಲ್ಲಿ ಬಂಧಿಸಲಾಗಿದೆ. ನಿಖಿಲ್ ಅವ್ರನ್ನ ಬಂಧಿಸಿರುವಂಥದ್ದು ಬೇರೆ ಯಾವುದೋ ಟೈಮಲ್ಲ, ರಾತ್ರಿ 3:30 ಅಂದರೆ ಬೆಳಗಿನ ಜಾವ 3:30ರಲ್ಲಿ ಆಗಿರುವಂತಹ ಬಂಧನ. ಅದು ಎಲ್ಲಿ? ಅದು ಕೂಡ ಏರ್ಪೋರ್ಟ್ನಲ್ಲಿ ಬಂಧನ ಆಗಿರುವಂಥದ್ದು. ಅವರು ಬೇರೆ ಎಲ್ಲಿಗೋ ಹೋಗೋದಕ್ಕೆ ಹೊರಟಿದ್ರು, ಅಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಬಂಧಿಸಿದ್ದೀವಿ ಅಂತೇಳಿ. ಆಗ ಅದಕ್ಕೆ ಕೇಳಿದ್ದಾರೆ, ಇಲ್ಲಿ 4 ಜನರನ್ನ ಬಂಧಿಸಲಾಗಿದೆ. ಅಂದರೆ DNA 3 ಜನ ಮತ್ತು ಒಬ್ಬರು RCB ಅವರನ್ನು ಬಂಧಿಸಿದ್ದಾರೆ. 4ರ ಪಾತ್ರ ಏನು ಅಂತ ಹೇಳದೇ ಬಂಧಿಸಲಾಗಿದೆ. ಈ ಕಾಲ್ತುಳಿತಕ್ಕೂ ಈ ನಿಖಿಲ್ ಸೋಸಲೆಗೂ ಉಳಿದವ್ರಿಗೂ ಏನು ಸಂಬಂಧ? ಇದರ ಬಗ್ಗೆ ಅವರ ಪಾತ್ರ ಬಗ್ಗೆ ಹೇಳಿದ್ರೆ ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳಿಗೂ ಕಾಲ್ತುಳಿತಕ್ಕೂ ಸಂಬಂಧ ಇಲ್ಲ. ಅವ್ರಿಗೂ ಈ ಬಂಧನಕ್ಕೆ ಒಳಗಾದಂಥವ್ರಿಗೂ ಇಲ್ಲಿ ನಡೆದಿರುವಂಥ ಕಾಲ್ತುಳಿತಕ್ಕೂ ಸಂಬಂಧವೇ ಇಲ್ಲ ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. CM ಹೇಳೋ ತನಕ ಬಂಧಿಸಲು ಯಾವುದೇ ಮೆಟೀರಿಯಲ್ ಕೂಡ ಇಲ್ಲ. CM ಅವರು ಖುದ್ದಾಗಿ ಹೇಳೋ ತನಕ, ಅಂದರೆ ಇವ್ರನ್ನ ಬಂಧಿಸಿ ಅಂತ ಹೇಳೋ ತನಕ ಬಂಧಿಸೋದಕ್ಕೆ ಬೇಕಾದಂಥ ಯಾವುದೇ ಮೆಟೀರಿಯಲ್ ಕೂಡ ಪೊಲೀಸರ ಬಳಿಯಲ್ಲಿ ಇರಲಿಲ್ಲ ಅನ್ನುವಂಥ ವಾದವನ್ನು ಮಾಡಿದ್ದಾರೆ. ರಾಜಕೀಯ ಕಾರ್ಯದರ್ಶಿ ವಜಾ ಮಾಡಿದ್ರು, ಅಧಿಕಾರಿಗಳನ್ನು ಅಮಾನತು ಮಾಡಿದ್ರು, ಯಾರನ್ನು ಬಂಧಿಸಿಲ್ಲ. ಅವ್ರನ್ನೆಲ್ಲ ಕೇವಲ ವಜಾ ಮಾಡಿದ್ರಷ್ಟೇ. ಒಬ್ಬರನ್ನ ವಜಾ ಮಾಡಿದ್ರು, ಇನ್ನೊಬ್ಬರನ್ನ ಅಮಾನತು ಮಾಡಿದ್ರು, ಅಧಿಕಾರಿಗಳನ್ನ ಅಮಾನತು ಮಾಡಿದ್ರು, ಅವ್ರನ್ಯಾರನ್ನೂ ಕೂಡ ಬಂಧಿಸಿಲ್ಲ. ಆದರೆ ಇವ್ರನ್ನ ನಿಖಿಲ್ ಸೋಸಲೆ ಅವರನ್ನ ಬಂಧಿಸಿದ್ದಾರೆ ಅನ್ನುವಂಥ ವಾದವನ್ನು ಸರ್ಕಾರ ಕೋರ್ಟ್ನ ಮುಂದಿಡುವಂತಹ ಪ್ರಯತ್ನವನ್ನು ಮಾಡಿದರೆ, ನ್ಯಾಯಮೂರ್ತಿಯವರು ಮುಂದಿಡುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ನಿಖಿಲ್ ಸೋಸಲೆಯನ್ನು ಬಂಧಿಸಿದ್ದು ಯಾಕೆ ಅನ್ನೋದನ್ನು ಶಶಿಕಿರಣ್ ಶೆಟ್ಟಿ ಅವರು ಕೋರ್ಟ್ಗೆ ವಿವರಿಸಿದ್ದಾರೆ. ಅಡ್ವೊಕೇಟ್ ಜನರಲ್ ಅವರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಮಗೆ ಅವಕಾಶವನ್ನು ಕೊಡಿ, ಯಾಕೆ ನಾವು ಅವರನ್ನ ಬಂಧಿಸಿದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನು ಸಂದೇಶ್ ಚೌಟ ಅವರು ವಾದವನ್ನು ಮಂಡಿಸಿದ್ದಾರೆ. ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ನಮಗೆ ಕಾಲಾವಕಾಶ ಕೊಡಿ, ವಾದ ಮಂಡನೆಯ ಸಿದ್ಧತೆಗೆ ನಮಗೆ ಕಾಲಾವಕಾಶ ಬೇಕಿದೆ ಅನ್ನುವಂತಹ ಮನವಿಯನ್ನು ಕೋರ್ಟ್ಗೆ ಮಾಡಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ವಾದ ಮಂಡನೆಯನ್ನು ಮಾಡ್ತೇನೆ ನಾನು ಈ ವಿಚಾರದಲ್ಲಿ, ಯಾಕೆ ಬಂಧಿಸಿದ್ವಿ, ಯಾಕೆ CCBಯನ್ನು ಬಳಕೆ ಮಾಡ್ಕೊಂಡಿದ್ವಿ, ಯಾಕೆ CID ಅವರು ಬಂಧಿಸಿಲ್ಲ, ಅವರ ಬಂಧನಕ್ಕೆ ಇದ್ದಂತಹ ಮೆಟೀರಿಯಲ್ಸ್ ಏನು ಅನ್ನೋಂಥದ್ದನ್ನು ವಿವರಿಸ್ತೀವಿ ಅಂತ ಹೇಳಿದರೆ. ಆಗ ಸಂದೇಶ್ ಚೌಟ ಅವರು CID ಅವರು ಇಷ್ಟು ಅರ್ಜೆಂಟಾಗಿ ಅರೆಸ್ಟ್ ಯಾಕೆ ಮಾಡಿದ್ರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಕೋರ್ಟ್ನಲ್ಲಿ ಈ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಅವರು. ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಾಗ ವಶಕ್ಕೆ ಪಡೆಯೋ ಅರ್ಜೆಂಟ್ ಏನು ಅನ್ನೋಂಥನ್ನು ಕೂಡ ಕೇಳಿದ್ದಾರೆ. ಅಂದರೆ ಈಗಾಗಲೇ CID ಅವರು ನ್ಯಾಯಾಂಗ ಬಂಧನದಲ್ಲಿರತಕ್ಕಂತಹ ನಿಖಿಲ್ ಸೋಸಲೆ ಮತ್ತು ಇತರರನ್ನು ತಮ್ಮ ಕಸ್ಟಡಿ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಈ ವಿಚಾರ ಇನ್ನೂ ಕೂಡ ಮ್ಯಾಟ್ರ್ ಇರುವಾಗಲೇ ಯಾಕೆ ಅವ್ರನ್ನ ಇವರು ಕಸ್ಟಡಿ ತೆಗೊಳ್ಳೋಕ್ಕೆ ಹೋಗ್ತಿದ್ದಾರೆ ಅನ್ನೋಂಥದ್ದನ್ನು ಕೂಡ ಕೇಳಿದ್ದಾರೆ. ಅದಕ್ಕೆ ಜಗದೀಶ್ ಅವರು ತನಿಖೆ ಮಾಡುವ ಅಗತ್ಯ ಇದೆ ಅನ್ನುವಂಥನ್ನ, ಅಂದರೆ ನಾವು ಈ ತನಿಖೆಯಲ್ಲಿ ಪ್ರೋಗ್ರೆಸ್ಸನ್ನು ಮಾಡೋಂಥ ಕಾರಣಕ್ಕಾಗಿ ನಿಖಿಲ್ ಸೋಸಲೆ ಅವ್ರನ್ನ ವಿಚಾರಣೆ ನಡೆಸಬೇಕು, ತನಿಖೆ ಮಾಡುವಂಥ ಅಗತ್ಯ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆರೋಪಿಗಳ ವಶಕ್ಕೆ ಪಡೆಯಬೇಕಿದೆ, ಈ ಕಾರಣಕ್ಕಾಗಿ CIDಯ ವಶಕ್ಕೆ ಪಡೆಯಬೇಕಾಗಿದೆ ಅಂತೇಳಿ CID ಪರ ವಕೀಲರಾಗಿರುವಂಥ ಸರ್ಕಾರಿ ವಕೀಲರಾಗಿರುವಂತಹ BN ಜಗದೀಶ್ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಯವರು ಕೂಡ ಕೇಳಿದ್ದಾರೆ, ನಿಖಿಲ್ ಸೋಸಲೆಯನ್ನು ಬಂಧಿಸಿದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದಿನದಲ್ಲಿ ಏನಾಗಿತ್ತು, ಇಷ್ಟು ಅವಸರ ಏನಿತ್ತು ಅನ್ನೋಂಥನ್ನು ಕೇಳಿದ್ದಾರೆ. ಯಾವ ಕಾರಣಕ್ಕಾಗಿ ನೀವು ಮತ್ತೆ ಈಗ ಅವಸರದಲ್ಲಿ ಅವ್ರನ್ನ ನಿಮ್ಮ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ, CID ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ ಅಂತೇಳಿ. ಇಲ್ಲಿ ಅರ್ಜಿ ಬಾಕಿ ಇರುವಾಗ ಹೇಗೆ ನೀವು ವಶಕ್ಕೆ ಪಡಿತೀರಾ? ಅಂದರೆ ಇಲ್ಲಿ ಅವ್ರನ್ನ ನಿಖಿಲ್ ಸೋಸಲೆಗೆ ಸಂಬಂಧಪಟ್ಟಂತಹ ಅರ್ಜಿನೇ ಈಗ ಬಾಕಿ ಇರುವಾಗ ನೀವು ಅದನ್ನು ಇನ್ನೂ ಡಿಸ್ಪೋಸ್ ಆಗೋಕ್ಕೆ ಮೊದಲೇ ಹೇಗೆ ನೀವು ವಶಕ್ಕೆ ಪಡಿತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅದಕ್ಕೆ ಅಂತಿಮವಾಗಿ BN ಜಗದೀಶ್ ಅವರು, ಇಲ್ಲ, ಅರ್ಜಿ ವಿಚಾರಣೆ ಇತ್ಯರ್ಥ ಆಗುವವರೆಗೂ ಕಸ್ಟಡಿಗೆ ನಾವು ಕೇಳೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಅವರು ನ್ಯಾಯಾಂಗ ಬಂಧನದಲ್ಲಿರ್ತಾರೆ, ಆದರೆ CID ಅವರು ತಮ್ಮ ಕಸ್ಟಡಿಗೆ ಕೇಳೋದಿಲ್ಲ ಅನ್ನುವಂಥದ್ದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸದ್ಯಕ್ಕೆ CID ಕಸ್ಟಡಿ ಇಲ್ಲ. ಆರೋಪಿಗಳ ವಶಕ್ಕೆ ಪಡೆಯೋದಕ್ಕೆ 1ನೇ ACJM ಕೋರ್ಟ್ಗೆ ಹಾಜರುಪಡಿಸಿತ್ತು CID ಅವರು ಈ ಆರೋಪಿಗಳನ್ನು, ನ್ಯಾಯಾಂಗ ಬಂಧನದಲ್ಲಿದ್ದಂತಹ ಆರೋಪಿಗಳನ್ನು 1ನೇ ACJM ಕೋರ್ಟ್ಗೆ ಹಾಜರುಪಡಿಸಿ ನಮ್ಮ ಕಸ್ಟಡಿಗೆ ಅವ್ರು ಬೇಕಿದೆ ಅನ್ನೋ ಥರ ಕೇಳುವಂಥದ್ದಕ್ಕೆ ಯೋಚನೆಯನ್ನು ಮಾಡಿದರು. ಆದರೆ ನಿಖಿಲ್ ಸೋಸಲೆ, ಸುನಿಲ್ ಮ್ಯಾಥ್ಯೂ,
ಕಿರಣ್ ಮತ್ತು ಶಮಂತ್ ಈ 4 ಜನರನ್ನು ಯಾರ್ಯಾರನ್ನ ಬಂಧಿಸಿದಾರಲ್ಲ ಆ 4 ಜನರನ್ನು ಕೂಡ ಇವತ್ತು ಕೋರ್ಟ್ನ ಮುಂದೆ ಅವ್ರನ್ನ ಹಾಜರುಪಡಿಸಲಾಗಿತ್ತು. ಆದರೆ ಹೈಕೋರ್ಟ್ ಆದೇಶದವರೆಗೂ ಕಸ್ಟಡಿಗೆ ನೀಡದಂತೆ ಆರೋಪಿಗಳ ವಕೀಲರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಈ ಮ್ಯಾಟ್ರನ್ನ ಇತ್ಯರ್ಥಪಡಿಸುವವರೆಗೂ ಕೂಡ ನೀವು ದಯವಿಟ್ಟು ಅವರನ್ನು CID ಕಸ್ಟಡಿಗೆ ಕೊಡಬೇಡಿ. ಯಾಕಂದರೆ CID ಕಸ್ಟಡಿ ಕೊಡೋದು ಅಂತ ಹೇಳಿದ್ರೆ ಅವರು ವಿಚಾರಣೆ ನಡೆಸ್ತಾರೆ, ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಹೇಗಾಯಿತು ಏನಾಯಿತು ಪ್ರತಿಯೊಂದರ ಬಗ್ಗೆ ಕೂಡ ವಿಚಾರಣೆಗಳು ನಡೀತಾ ಹೋಗ್ತವೆ. ಹಾಗೆ ಸದ್ಯಕ್ಕೆ ಈಗ ಅವರ ಕಸ್ಟಡಿಗೆ ಕೊಟ್ಟು ವಿಚಾರಣೆ ಮಾಡಿಸುವಂಥದ್ದು ಬೇಡ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಹೈಕೋರ್ಟ್ ಆದೇಶದವರೆಗೂ ಕೂಡ ಇದ್ರ ಬಗ್ಗೆ ನೀವು ಆದೇಶವನ್ನು ಮಾಡಬೇಡಿ ಅನ್ನೋಂಥ ಮನವಿಯನ್ನು ಮಾಡಿದರು. ಹೈಕೋರ್ಟ್ನಲ್ಲಿ ಅರ್ಜಿ ಇತ್ಯರ್ಥ ಆದ ಬಳಿಕ ಕಸ್ಟಡಿಗೆ ಪಡೆಯಲಿದೆ CID. ಅಂದರೆ ಒಂದು ವೇಳೆ ಅವ್ರನ್ನ ಕಸ್ಟಡಿ ಅಥವಾ ಅವ್ರಿಗೆ ಬೇಲ್ ಸಿಕ್ಕಿ ಅವ್ರಿಗೆ ಹೊರಗಡೆ ಬರೋದಕ್ಕೆ ಆದರೆ ಅವಾಗ ಕಸ್ಟಡಿಗೆ ಪಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಬದಲಿಗೆ ನೇರವಾಗಿ ಅವರು ವಿಚಾರಣೆಗೆ ಹಾಜರಾಗಬೇಕಾಗ್ಬೋದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದರ ಆಧಾರದ ಮೇಲೆ. ಒಂದು ವೇಳೆ FIR ರದ್ದಾದರೆ ಆ ವಿಚಾರಣೆಯ ಪ್ರಶ್ನೆಯೂ ಕೂಡ ಉದ್ಭವ ಆಗೋದಿಲ್ಲ. ಹೀಗಾಗಿ ಈ ವಿಚಾರದಲ್ಲಿ ಹೈಕೋರ್ಟ್ ಏನು ತೀರ್ಪು ಕೊಡುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳು ಆಗುವಂಥದ್ದಿದೆ. ಹೀಗಾಗಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ CID ಅಧಿಕಾರಿಗಳು ಈ 4 ಜನರನ್ನು ಕೂಡ ಬಿಟ್ಟು ಬಂದಿದ್ದಾರೆ. ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರು 4 ಜನರನ್ನ. ಕೋರ್ಟ್ಗೆ ಹಾಜರುಪಡಿಸಿ ಅವ್ರನ್ನ ವಶಕ್ಕೆ ಪಡಿಬೇಕು ಅನ್ನೋಂತಹ ಒಂದು ಪ್ರಯತ್ನವನ್ನು ಮಾಡಿದರೆ, ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಬೇಕು, CID ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತ ಹೇಳಿ. ಆದರೆ ಸದ್ಯಕ್ಕೆ ಹೈಕೋರ್ಟ್ನ ತೀರ್ಪು ಹೊರಬರೋ ತನಕ, ಹೈಕೋರ್ಟ್ನ ತೀರ್ಪು ಅಂತಿಮ ತೀರ್ಪು ಆಗಿರ್ಬೋದು ಅಥವಾ ಮಧ್ಯಂತರ ತೀರ್ಪು ಆದರೂ ಬರ್ಬೋದು, ಅಲ್ಲಿ ತನಕ ಈಗ ಅವರ ಕಸ್ಟಡಿ ತೆಗೆದುಕೊಳ್ತಿಲ್ಲ. ಇದರ ನಡುವೆ ಸರ್ಕಾರಕ್ಕೆ ಈ ಸಸ್ಪೆಂಡ್ ಮಾಡಿರ್ತಕ್ಕಂತಹ ಪ್ರಕರಣಕ್ಕೆ, ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರುವಂತಹ ಪ್ರಕರಣದಲ್ಲಿ ಸರ್ಕಾರಕ್ಕೆ ನೋಟಿಸ್ ಆಗಿದೆ. ಸರ್ಕಾರ ಅಮಾನತು ಆದೇಶವನ್ನು ಪ್ರಶ್ನಿಸಿದ್ರು IGP ವಿಕಾಸ್ ಕುಮಾರ್ ವಿಕಾಸ್ ಅವರು ಏನು ಪಶ್ಚಿಮ ವಲಯದ ಹೆಚ್ಚುವರಿ ಆಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಮತ್ತು ಅವರ ಉಸ್ತುವಾರಿಯಲ್ಲೇ ಬರ್ತಾ ಇತ್ತು ಈ ಸ್ಟೇಡಿಯಂ ಕೂಡ, ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಅವರ ಉಸ್ತುವಾರಿಯಲ್ಲೇ ಬರ್ತಿತ್ತು. ಅದರ ಭದ್ರತೆಯು ಕೂಡ ಅವರ ಉಸ್ತುವಾರಿಯೇ ಆಗಿತ್ತು. ಹಾಗಾಗಿ ಅವರನ್ನ ಅಮಾನತ್ತಿನಲ್ಲಿಟ್ಟಿದೆ ರಾಜ್ಯ ಸರ್ಕಾರ. ಅಮಾನತನ್ನು ಪ್ರಶ್ನಿಸಿ ಅವರು CIDಗೆ ಹೋಗಿದ್ದಾರೆ. ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶವನ್ನು ಕೋರಿರುವಂಥದ್ದು ಹೆಚ್ಚುವರಿ AG ಅವರು. ಈ CIDಯಲ್ಲಿ ಈ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಕೊಡಿ ಅಂತೇಳಿ ಹೆಚ್ಚುವರಿ AG ಅವರು ಕೂಡ CIDಯಲ್ಲಿ ಟ್ರಿಬ್ಯುನಲಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ ಈಗ ನೋಟಿಸನ್ನು ಕೊಟ್ಟಿದೆ. ಯಾವ ಕಾರಣಕ್ಕೆ ನೀವು ಇವರನ್ನು ಸಸ್ಪೆಂಡ್ನಲ್ಲಿ ಇಟ್ಟಿದ್ದೀರಿ ಅನ್ನೋಂಥದಕ್ಕೆ ಸಂಬಂಧಪಟ್ಟ ನಿಮ್ಮ ಆಬ್ಜೆಕ್ಷನ್ಸನ್ನು ಫೈಲ್ ಮಾಡದಿದ್ದರೆ ಮಾಡಿ ಅನ್ನೋಂಥ ಕಾರಣಕ್ಕಾಗಿ ನ್ಯಾಯಮಂಡಳಿ ಈಗ ನೋಟಿಸನ್ನು ಕೊಟ್ಟಿದೆ. ವಿಚಾರಣೆ ಜೂನ್ 12ಕ್ಕೆ ನಿಗದಿಪಡಿಸಿದೆ ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿ. ಈ ಪ್ರಕರಣದಲ್ಲೂ ಕೂಡ ವಿಚಾರಣೆಯನ್ನು ಜೂನ್ 12ರಂದು ಇತ್ಯರ್ಥ ಪಡಿಸ್ತೀವಿ, ಅದಕ್ಕೆ ಆ ದಿವಸದ ವಿಚಾರಣೆ ನಡೆಸ್ತೀವಿ ಅಂತೇಳಿ ನ್ಯಾಯಮಂಡಳಿ ಇದನ್ನು ಮುಂದೂಡಿದೆ. ಹೀಗಾಗಿ CID ಮುಂದೆ ಏನಾಗುತ್ತೆ ಅದು ಕೂಡ ಬಹಳ ಮುಖ್ಯ ಆಗಿದೆ ರಾಜ್ಯ ಸರ್ಕಾರಕ್ಕೆ. ಯಾಕೆಂದರೆ ಇವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ವಿರುದ್ಧವಾಗಿ, ಇಲ್ಲ ಅವರ ಅಮಾನತು ಮಾಡಿರುವಂಥದ್ದು ಸರಿಯಲ್ಲ, ಅವರಿಗೆ ಮತ್ತೆ ಅಮಾನತನ್ನು ಹಿಂಪಡೀರಿ ಅಂತ ಹೇಳುವಂಥ ಆದೇಶ ಬಂತು ಹೇಳಿದ್ರೆ ಅದು ಸರ್ಕಾರಕ್ಕೆ ಎದುರಾಗಬಹುದಾಗಿರುವಂಥ ಅತ್ಯಂತ ತೀವ್ರ ಮುಖಭಂಗ ಆಗುತ್ತೆ. ಈ ಕಾರಣಕ್ಕಾಗಿಯೇ ರಾಜ್ಯ ಸರ್ಕಾರ ಎಲ್ಲ ಸ್ವರೂಪದಲ್ಲೂ ಈಗ ಕಾನೂನಿನ ಸಮರವನ್ನು ಮಾಡ್ತಾ ಇದೆ. ತಾನು ಡಿಫೆಂಡ್ ಮಾಡ್ಕೊಳ್ತಾ ಇದೆ, ತನ್ನ ನಿರ್ಧಾರಗಳನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದೆ. ನೋಡಬೇಕು ಅಂತಿಮವಾಗಿ ಕೋರ್ಟ್ನ ಮೂಲಕವಾಗಿ ಯಾವ ಸ್ವರೂಪದ ತೀರ್ಪುಗಳು ಹೊರಬರ್ತವೆ ಮತ್ತು ನ್ಯಾಯಮಂಡಳಿ ಮೂಲಕವಾಗಿ ಯಾವ ರೀತಿಯಂಥ ತೀರ್ಪು ಹೊರಬರುತ್ತೆ ಅನ್ನೋದು ಕೂಡ ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.